ಹಲೋ ಎವ್ರಿವಾನ್, ಎಲ್ಲರಿಗೂ ಸ್ವಾಗತ ನನ್ನ ಯೂಟ್ಯೂಬ್ ಚಾನಲಲ್ಲಿ. ಈ ವಿಡಿಯೋನಲ್ಲಿ ನಾನು ನಿಮಗೆ ಡಿಜಿ ಲಾಕರ್ ಅನ್ನ ಲಿಂಕ್ ಮಾಡಿದ್ದಾರೆ EPFO ವೆಬ್ಸೈಟ್ನಲ್ಲಿ. ಆ್ಯಕ್ಚುಲಿ ಜನವರಿ 16ಗೆ ಇದು ಸರ್ಕ್ಯುಲರ್ ಬಿಟ್ಟಿದ್ರು. ಭಾಳ ದಿವಸ ಮೊದಲು ಏನಂತಂತಂದರೆ ನಾನು ವಿಡಿಯೋ ಕೂಡ ಮಾಡಿದ್ದೆ ಡೀಟೇಲ್ ಆಗಿ ಯಾವ ರೀತಿ ಜಾಯಿಂಟ್ ಡಿಕ್ಲರೇಷನ್ ಅಥವಾ ಕರೆಕ್ಷನ್ ನಾವೇನು ಸಬ್ಮಿಟ್ ಮಾಡ್ತೀವಿ EPFOನಲ್ಲಿ ಅದರಲ್ಲಿ ತುಂಬ ಡಿಫ್ರೆಂಟ್ ಆಗಿ ಈಗ ಆಪ್ಷನ್ಸನ್ನು ಕೊಟ್ಟಿದ್ದಾರೆ ಅಥವಾ ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದರು. ಸೊ ಅದರಲ್ಲಿ ಒಂದು ಅಪ್ಡೇಟ್ ಏನಿತ್ತು ಅಂತಂದರೆ ಇದೊಂದು ಪಾಯಿಂಟ್ ನಾನು ಎಕ್ಸ್ಪ್ಲೇನ್ ಮಾಡಿದ್ದೆ ಆ ವಿಡಿಯೋನಲ್ಲಿ. ಈಗ ಬರೋ ದಿನಗಳಲ್ಲಿ ನಾವು ಡಿಜಿ ಲಾಕರನ್ನು ಇಂಟ್ರೊಡ್ಯೂಸ್ ಮಾಡ್ತೀವಿ EPFO ವೆಬ್ಸೈಟ್ನಲ್ಲಿ. ಅಲ್ಲಿ PDF ಅನ್ನು ಅಪ್ಲೋಡ್ ಮಾಡೋದು ಅವಶ್ಯಕತೆ ಇಲ್ಲ. ನೀವು ಯಾವುದೇ ಒಂದು ಕರೆಕ್ಷನ್ ಆಗಬೇಕು ಅಂತಂದರೆ ನಾವು PDF ಅನ್ನು ಅಪ್ಲೋಡ್ ಮಾಡಬೇಕಿತ್ತು ಇಲ್ಲಿವರೆಗೂ. ಸೊ ಇವಾಗ ಇದನ್ನು ಅಪ್ಡೇಟ್ ಮಾಡ್ತೀವಿ ಅಂತ ಹೇಳಿದ್ರು. ರೈಟ್, ಆ ವಿಡಿಯೋನಲ್ಲಿ ನಾನು ಇದು ಎಕ್ಸ್ಪ್ಲೇನ್ ಮಾಡಿದ್ದೆ. ಏನಾದರೂ ಆನ್ಲೈನ್ ಸರ್ವಿಸು ಕನ್ಸಲ್ಟೇಷನ್ ಬೇಕು ಅಂತಂದರೆ ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಕಳಿಸಿ. ಸೊ ಈ ರೀತಿ ಈಗ ನಾವು ಏನು ಮಾಡ್ತಿದ್ದೀವಿ, ಯಾವುದೇ ಒಂದು ಕರೆಕ್ಷನ್ ಇರ್ಬೋದು, ನೇಮ್ ಕರೆಕ್ಷನು, ಡೇಟ್ ಆಫ್ ಬರ್ತು, ಫಾದರ್ ನೇಮು, ಯಾವುದೇ ಒಂದು ಕರೆಕ್ಷನ್ ನಾವು ಅಪ್ಲೈ ಮಾಡಬೇಕು ಅಂತಂದರೆ ಈ ರೀತಿ ಡಾಕ್ಯುಮೆಂಟ್ಸ್ ಕೇಳುತ್ತಿತ್ತು. ಸೊ ಈಗ ನಾವು PDF-ನಲ್ಲಿ ಇದನ್ನು ಸ್ಕ್ಯಾನ್ ಮಾಡಿಬಿಟ್ಟು ಈ ರೀತಿ ನಾವು ಅಪ್ಲೋಡ್ ಮಾಡಬೇಕಾಯ್ತಿತ್ತು ಇಲ್ಲಿವರೆಗೂ. ಬಟ್ ಇವಾಗ ಆಪ್ಷನ್ ಈ ರೀತಿ ಒಂದು ತೋರಿಸ್ತಾ ಇದೆ ನೋಡಿ, ಗೆಟ್ ಡಾಕ್ಯುಮೆಂಟ್ ಫ್ರಮ್ ಡಿಜಿ ಲಾಕರ್ ಅಂತ, ಎಸ್ ನೋ ಅಂತ ಈ ರೀತಿ ಬರುತ್ತೆ. ಆ್ಯಂಡ್ ನೋಟ್ ಕೂಡ ಬಂದಿದೆ ನೋಡಿ, ಒಂದು ಓನ್ಲಿ ಒನ್ ಡಾಕ್ಯುಮೆಂಟ್ ವಿಲ್ ಬಿ ನೀಡೆಡ್ ಇಫ್ ಮ್ಯಾಚಿಂಗ್ ಡಾಕ್ಯುಮೆಂಟ್ ಈಸ್ ಫೌಂಡ್ ಆನ್ ಡಿಜಿ ಲಾಕರ್. ಒಂದೇ ಡಾಕ್ಯುಮೆಂಟ್ ಸಾಕು ಅಂತ ಹೇಳ್ತಾ ಇದ್ದಾರೆ. ಸೊ ಈಗ ನಾನು ಎಸ್ ಅಂತ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಪಕ್ಕದಲ್ಲಿ ನೋಡಿ, ಎಸ್ ಅಂತ ಕ್ಲಿಕ್ ಮಾಡಿದ ತಕ್ಷಣ ಈ ರೀತಿ ಒಂದು ಕನ್ಸೆಂಟ್ ಕೇಳುತ್ತೆ. ಸೊ ಇದು ಕನ್ಸೆಂಟ್ ನಾನು ಕ್ಲಿಕ್ ಮಾಡಬೇಕು. ಆ್ಯಂಡ್ ಗೆಟ್ ಡಾಕ್ಯುಮೆಂಟ್ಸ್ ಫ್ರಮ್ ಡಿಜಿ ಲಾಕರ್. ಸೊ ಈಗ ಡಿಜಿ ಲಾಕರ್ನಲ್ಲಿ ನಮ್ಮದು ಭಾಳಷ್ಟು ಡಾಕ್ಯುಮೆಂಟ್ಸ್ ಇರುತ್ತೆ. ಉದಾಹರಣೆಗೆ ಯಾವ್ಯಾವ ಡಾಕ್ಯುಮೆಂಟ್ಸ್ ನಮ್ಮದು ಡಿಜಿ ಲಾಕರ್ನಲ್ಲಿ ಇರುತ್ತೆ ಅಂತ ಒಂದು ಸ್ವಲ್ಪ ಉದಾಹರಣೆ ನಿಮಗೆ ಹೇಳ್ಕೊಡ್ತೀನಿ ನೋಡಿ. ಸೊ ಯಾವ್ಯಾವ ಡಾಕ್ಯುಮೆಂಟ್ಸ್ ಅಂತಂದರೆ ಉದಾಹರಣೆಗೆ ಪ್ಯಾನ್ ಕಾರ್ಡ್ ಇರ್ಬೋದು, ಅದು ನೀವು ಡಿಜಿ ಲಾಕರ್ಲಿಂದ ಫೆಚ್ ಮಾಡ್ಬೋದು. ನಿಮ್ಮದು ಡ್ರೈವಿಂಗ್ ಲೈಸೆನ್ಸ್ ಇರ್ಬೋದು, ಅಥವಾ ನಿಮ್ಮದು ರೇಷನ್ ಕಾರ್ಡ್ ಇರ್ಬೋದು, ಅಥವಾ ನಿಮ್ಮದು 10th ಮಾರ್ಕ್ಸ್ ಕಾರ್ಡ್, SSLC ಮಾರ್ಕ್ಸ್ ಕಾರ್ಡ್ ಅಂತೀವಿ. ಸೊ ಇವೆಲ್ಲ ಈ ರೀತಿ ಏನು ಡಾಕ್ಯುಮೆಂಟ್ಸ್ ಇರುತ್ತೆ ಡಿಜಿ ಲಾಕರ್ನಲ್ಲಿ, ನಮ್ದು ಇವೆಲ್ಲ ಡಾಕ್ಯುಮೆಂಟ್ಸ್ ಆಲ್ರೆಡಿ ಇರುತ್ತೆ. ನಾವು ಡಿಜಿ ಲಾಕರ್ ತುಂಬ ಜನರು ಯೂಸ್ ಮಾಡ್ತೀವಿ. ಸೊ ಈಗ ಡಿಜಿ ಲಾಕರನ್ನು EPFನಲ್ಲಿ ಕೂಡ ನಾವು ಲಿಂಕ್ ಮಾಡಿದ್ದಾರೆ. ಸೊ ಇವು ಡಾಕ್ಯುಮೆಂಟ್ಸ್ ಎಲ್ಲ ನಾವು ಅಲ್ಲಿ ಯೂಸ್ ಮಾಡ್ಕೋಬಹುದು. ಸೊ ಈ ರೀತಿ ಒಂದು ಗುಡ್ ನ್ಯೂಸ್ PF ದಿಂದ ಮಾಡಿದ್ದಾರೆ, ಒಂದು ಅಪ್ಡೇಟ್ ಮಾಡಿದ್ದಾರೆ ಅಂತ ಅನ್ಬೋದು. ಸೊ ಎಲ್ಲ PF ರಿಲೇಟೆಡ್ ವಿಡಿಯೋಸ್ ಏನಿದೆಲ್ಲ EPFO ಅಂತ ಪ್ಲೇ ಲಿಸ್ಟ್ ಮಾಡಿದ್ದೀನಿ. ಎಲ್ಲ ವಿಡಿಯೋಸು ನಿಮಗೆ ಇಲ್ಲಿ ಸಿಗುತ್ತೆ. KYC ಇರ್ಬೋದು, ನಾಮಿನೇಷನ್ ಇರ್ಬೋದು, ನೇಮ್ ಕರೆಕ್ಷನ್ ಇರ್ಬೋದು, ಜಾಯಿಂಟ್ ಡಿಕ್ಲರೇಷನ್ ಇರ್ಬೋದು, ಎಲ್ಲ ವಿಡಿಯೋಸ್ ನಿಮಗೆ EPFO ಪ್ಲೇ ಲಿಸ್ಟ್ನಲ್ಲಿ ಸಿಗುತ್ತೆ. ಕೆಳಗಡೆ ಡಿಸ್ಕ್ರಿಪ್ಷನಲ್ಲಿ ಲಿಂಕನ್ನು ಕೊಟ್ಟಿರ್ತೀನಿ, ಅದರ ಮೇಲೆ ನೀವು ಕ್ಲಿಕ್ ಮಾಡಿ ಎಲ್ಲ ವಿಡಿಯೋಸ್ ನೋಡ್ಬೋದು. ಏನಾದರೂ ಆನ್ಲೈನ್ ಕನ್ಸಲ್ಟೇಷನ್ ಪೇಡ್ ಸರ್ವಿಸ್ ಬೇಕಂದರೆ ವಾಟ್ಸಪ್ನಲ್ಲಿ ನನಗೆ ಮೆಸೇಜ್ ಕಳಿಸಿ. ವಿಡಿಯೋ ಯಾವ ರೀತಿ ಅನಿಸಿದೆ ಅಂತ ಕಾಮೆಂಟ್ ಮುಖಾಂತರ ನನಗೆ ತಿಳಿಸಿ. ವಿಡಿಯೋನ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮದು ಫ್ರೆಂಡ್ಸ್ ಜೊತೆ, ಮತ್ತು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಬೆಲ್ ಐಕನ್ನ ಪ್ರೆಸ್ ಮಾಡಿ. ವಿಡಿಯೋ ಇಲ್ಲಿವರೆಗೂ ನೋಡೋದಕ್ಕೆ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವಿಡಿಯೋನಲ್ಲಿ ಮೀಟ್ ಆಗೋಣ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್.